साक्षात् परब्रह्म तस्मै श्री गुरवे नमः। ओम गुरवे सर्वलोकानां विषजे भवरोगिणां निधये सर्वविद्यानां दक्षिणामूर्तये नमः। ओम गुरुदेवो महादेवो गुरुदेवः सदाशिवः गुरुदैवात् परं नास्ति तस्मै श्री गुरवे नमः। नागेन्द्रहाराय त्रिलोचनाय भस्मांगरागाय महेश्वराय नित्याय शुद्धाय दिगंबराय तस्मै नकाराय नमः शिवाय। तस्मै नकाराय नमः शिवाय। मंदाकिनी सलिलचन्दनचर्चिताय नंदीश्वर प्रमथनाथ महेश्वराय मंदार मुख्य बहुपुष्प सुपूजिताय तस्मै मकाराय नमः शिवाय। तस्मै मकाराय नमः शिवाय। शिवाय गौरी वदनाब्जवृन्द सूर्याय दक्षाध्वरनाशकाय श्रीनीलकण्ठाय वृषध्वजाय तस्मै शिकाराय नमः शिवाय। तस्मै शिकाराय नमः शिवाय। वसिष्ठकुम्भोद्भवगौतमाय मुनीन्द्रदेवार्चितशेखराय चन्द्रार्कवैश्वानरलोचनाय तस्मै वकाराय नमः शिवाय। तस्मै वकाराय नमः शिवाय। यक्षस्वरूपाय जटाधराय पिनाकहस्ताय सनातनाय दिव्याय देवाय दिगंबराय तस्मै यकाराय नमः शिवाय। तस्मै यकाराय नमः शिवाय। तस्मै यकाराय नमः शिवाय। ओम श्री गुरुभ्यो नमः। ಸಮಸ್ತ ಗುರು ಪರಂಪರೆಗೆ ಅಣಿಮೆಣೆದು ಜ್ಞಾನಯೋಗಿಗಳು ನಡೆದಾಡುವ ದೇವರು ವಿಶ್ವಸಂತರಾದ ಪರಮ ಪೂಜ್ಯ ಬುದ್ಧಿಜಿಯವರ ಶ್ರೀಚರಣಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಶ್ರದ್ಧೆಯಿಂದ ಆಗಮಿಸಿರುವ ತಮ್ಮೆಲ್ಲರಿಗೂ ಭಕ್ತಿಪೂರ್ವಕ ನಮಸ್ಕಾರಗಳು. ಸಾಮಾನ್ಯ ಮನುಷ್ಯನ ಜೀವನ ಮತ್ತು ಮಹಾತ್ಮರ ಜೀವನ ಇವೆರಡರ ನಡುವೆ ಅಜಗಜಾಂತರ ವ್ಯತ್ಯಾಸ. ಸಾಮಾನ್ಯ ಮನುಷ್ಯ ಬರೀ ಆಹಾರ ನಿದ್ರೆ ಇವುಗಳಲ್ಲಿಯೇ ಕಾಲ ಕಳೆದರೆ ಮಹಾತ್ಮ
ಯಾವುದು ನಿಜವಾಗಿ ಇದೆಯೋ ಅಂತಹ ಸತ್ಯ ವಸ್ತುವಿನಲ್ಲಿ ಅವರು ತಮ್ಮ ಮನಸ್ಸನ್ನು ಮುಳುಗಿಸಿ ಧ್ಯಾನಸ್ಥರಾಗ್ತಾರೆ. ಅವರಿಗೆ ಈ ಪ್ರಪಂಚದ ದುಃಖ ಅನುಭವಕ್ಕೆ ಬರುವುದು ಬಹಳಷ್ಟು ಕಡಿಮೆ. ಯಾಕೆ ಅಂದ್ರೆ ಇದೇ ಜಗತ್ತಿನಲ್ಲಿ ನಾವೆಲ್ಲರೂ ಬದುಕ್ತೀವಿ, ಆದ್ರೆ ದುಃಖದಿಂದ ಬದುಕ್ತೀವಿ. ನಾವು ಎಷ್ಟೇ ಸಂಪತ್ತಿದ್ದರೂ, ಅಧಿಕಾರ, ಜನಬಲ, ಆರೋಗ್ಯ ಎಲ್ಲ ಇದ್ದರೂ ಕೂಡ ನಮಗೆ ದುಃಖ ಶಾಶ್ವತವಾಗಿ ಹೋಗುವುದಿಲ್ಲ. ಮಹಾತ್ಮರಾದಂಥವರು ಈ ದುಃಖವನ್ನು ಶಾಶ್ವತವಾಗಿ ಕಡಿಮೆ ಮಾಡಿಕೊಂಡಿರ್ತಾರೆ. ಹೀಗಾಗಿ ಏನು ವ್ಯತ್ಯಾಸ ಸಾಮಾನ್ಯ ಮನುಷ್ಯ ಮತ್ತು ಮಹಾತ್ಮರ ನಡುವೆ ಅಂತ ಕೇಳಿದರೆ, ದುಃಖವೆಂಬುವ ಅಗ್ನಿಯಲ್ಲಿ ಬೆಂದು ಹೋಗುವಂಥವನೇ ಸಾಮಾನ್ಯ ಮನುಷ್ಯ. ಈ ದುಃಖದ ಅಗ್ನಿಯನ್ನ ತೆಗೆದು ಹಾಕಿ ಶಾಶ್ವತವಾದ ಶಾಂತಿಯನ್ನ ಪಡೆದವರೇ ಮಹಾತ್ಮರು. ನಮಗ ಅವರಿಗೆ ಇರುವ ವ್ಯತ್ಯಾಸ ಎಷ್ಟು ಅಂದ್ರೆ ಇಷ್ಟು ವ್ಯತ್ಯಾಸ. ನಮ್ಮ ಮುಖ ನೋಡಿದ್ರ ಗೊತ್ತಾಗ್ತದ ನಾವು ಎಷ್ಟು ಚಿಂತೆ ಒಳಗದೀವಿ, ಎಷ್ಟು ದುಃಖದಲ್ಲಿದ್ದೀವಿ, ಎಷ್ಟು ಸಮಸ್ಯೆಗಳಲ್ಲಿದ್ದೀವಿ ಅಂತೇಳಿ. ಶ್ರೀಮಂತನ ಮುಖ ನೋಡಿದರೂ ಕೂಡ ಅಲ್ಲಿ ಚಿಂತೆಯ ನೂರಾರು ಗೆರೆಗಳು ಕಾಣ್ತಾವು. ಆರೋಗ್ಯವಂತನ ಮುಖದಲ್ಲಿ ನೋಡಿದರೆ ಅವನಲ್ಲಿಯೂ ನೂರಾರು ಚಿಂತೆಯ ಗೆರೆಗಳು ಕಾಣ್ತಾವು, ದುಃಖದ ಲಕ್ಷಣಗಳು ಕಾಣ್ತಾವು. ಇನ್ನು ದೊಡ್ಡ ಅಧಿಕಾರದಲ್ಲಿರುವಂತಹ ಮನುಷ್ಯ ಅದನಂದ್ರ ಅವನ ಮುಖದ ಮೇಲಾದರೂ ಸಂತೋಷ ಕಾಣ್ತದಂದ್ರ ಅಲ್ಲಿಯೂ ಇಲ್ಲ. ಹೀಗಾಗಿ ಇವರೆಲ್ಲರೂ ಚಿಂತಾಗ್ರಸ್ತರೇ, ಇವರೆಲ್ಲರೂ ಶೋಕಗ್ರಸ್ತರೇ ಅದಾರ ಹೊರತು ಯಾರೂ ಶೋಕ ಮುಕ್ತಿಯನ್ನ, ದುಃಖದಿಂದ ಶಾಶ್ವತ ಮುಕ್ತಿಯನ್ನ ಹೊಂದಿಲ್ಲ. ಹೀಗಾಗಿ ಅಧ್ಯಾತ್ಮ ಮತ್ತು ಪ್ರಪಂಚ ಇವೆರಡರ ನಡುವೆ ಇರುವ ವ್ಯತ್ಯಾಸ ಏನು ಅಂದ್ರೆ ಇಷ್ಟು ವ್ಯತ್ಯಾಸ. ಪ್ರಪಂಚ ಎಂದಿದ್ದರೂ ಕೂಡ ದುಃಖದಾಯಕವೇ, ಎಂದಿಗೂ ಶಾಶ್ವತ ಸುಖವನ್ನು ಕೊಡ್ಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಈ ಪ್ರಪಂಚ ಶಾಶ್ವತ ಸುಖವನ್ನೇ ಕೊಡ್ತಿತ್ತು ಅಂದ್ರ ರಾಜಕುಮಾರನಾಗಿದ್ದಂತಹ ಸಿದ್ಧಾರ್ಥ ಮನೆಯನ್ನು ಬಿಟ್ಟು ಹೋಗಿ ಬುದ್ಧನಾಗುವ ಅವಶ್ಯಕತೆ ಇರ್ತಾ ಇರಲಿಲ್ಲ. ಅವನಿಗೇನು ದಿನಾಲು ದುಡ್ಡು ತರಬೇಕಂತಿರ್ಲಿಲ್ಲ, ಮತ್ತೇನೋ ಕೆಲಸ ಮಾಡ್ಬೇಕಂತಿರ್ಲಿಲ್ಲ, ಇನ್ನೊಬ್ಬರ ಕೈಯೊಳಗಿರ್ಬೇಕಂತಿರ್ಲಿಲ್ಲ. ಸ್ವತಃ ರಾಜಕುಮಾರ. ಅಷ್ಟೇ ಅಲ್ಲದೆ ಇನ್ನೊಬ್ಬ ರಾಜಕುಮಾರ ಸಹಿತಲ್ಲಿ ಒಬ್ಬನೇ ಹುಟ್ಟಿದ್ದ. ಇಷ್ಟೆಲ್ಲ ಇದ್ದರೂ ಕೂಡ ಇದು ದುಃಖದಾಯಕವಾಗಿ ಆತನಿಗೆ ಕಂಡಿತು. ಆದ್ದರಿಂದ ಸಿದ್ಧಾರ್ಥನಾದಂತಹ ಮಧ್ಯರಾತ್ರಿಯಲ್ಲಿ ಎದ್ದು ಸಮಸ್ತ ಅರಮನೆಯನ್ನ, ಎಲ್ಲ ರಾಜ್ಯ ವೈಭವವನ್ನು ಬಿಟ್ಟು ಹೊರಟು ಹೋದ. ಸತತವಾಗಿ 7-8 ವರ್ಷಗಳ ಕಾಲ ತಪಸ್ಸಿನಲ್ಲಿ ನಿರತನಾದ. ಗಿಡದ ಕೆಳಗೆ ಕುಳಿತುಕೊಂಡು ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಏನು ದುಃಖ ಯಾಕೆ ಬರ್ತದ, ಇದು ದುಃಖ ಹೋಗಬೇಕಾದ್ರೆ ಏನು ಮಾಡಬೇಕು? ಶ್ರೀಮಂತನೂ ದುಃಖಿ ಅದಾನ, ಆ ಬಳಿಕ ಬಡವನೂ ದುಃಖಿ ಅದಾನ, ರೋಗಿಯೂ ದುಃಖಿ ಅದಾನ, ಆರೋಗ್ಯವಂತನೂ ದುಃಖಿ ಅದಾನ, ಅಧಿಕಾರ ಇದ್ದವನು ದುಃಖಿ ಅದಾನ, ಅಧಿಕಾರ ಇಲ್ಲದವನು ದುಃಖಿ ಅದಾನ. ಆದ್ದರಿಂದ ನಿಜವಾದ ಸುಖದ ಶಾಂತಿಯ ಮಾರ್ಗ ಯಾವುದು ಅಂತ ಹೇಳಿ ನಿರಂತರವಾಗಿ ಚಿಂತನೆಗೆ ತೊಡಗಿದ. ತತ್ಪರಿಣಾಮವಾಗಿ
ಸರ್ವಮನತ್ತ ನಿರ್ವಾಣಂ ಸುಖಂ. ಈ ಒಂದ 4 ಮಾತುಗಳನ್ನು ನಾವು ಜೀವನದಲ್ಲಿ ತಿಳಿದುಕೊಂಡ್ರ ನಮಗ ಎಂದಿಗೂ ದುಃಖ ಆಗುವುದೇ ಇಲ್ಲ. ಅವರೇನು ಹೇಳಿದರು? ಸರ್ವಂ ದುಃಖಂ. ಎಲ್ಲವೂ ದುಃಖದಾಯಕನಾದ, ಇಲ್ಲಿ ಯಾವುದೂ ಸುಖದಾಯಕ ಇಲ್ಲ. ಬಡತನಕ್ಕೆ ಉಂಬುವ ಚಿಂತೆ, ಉಣಲಾದರೆ ಉಡುವ ಚಿಂತೆ, ಉಡಲಾದರೆ ಇಡುವ ಚಿಂತೆ, ಈಗ ಈ ಚಿಂತೆಯಲ್ಲೇ ಬೆಂದು ಹೋಗುತ್ತಾನೆ ಜೀವ. ಆದ್ದರಿಂದ ಈ ದುಃಖ ಕಡಿಮೆ ಆಗಬೇಕಾದ್ರೆ ಎಲ್ಲವೂ ಕ್ಷಣಿಕ ಅದ ಅಂತ ಹೇಳಿ ತಿಳ್ಕೋಬೇಕು. ಎಲ್ಲವೂ ದುಃಖದಾಯಕ ಅದ, ಎಲ್ಲವೂ ಕ್ಷಣಿಕ. ಈಗ ತೊಟ್ಟಿಲಲ್ಲಿ ಒಂದು ಮಗು ಇರ್ತದೆ. ಆ ಮಗು ಕ್ಷಣಿಕ, ಸ್ವಲ್ಪ ದಿವಸ ಅಷ್ಟೇ ತೊಟ್ಲಾಗಿರ್ತದದು. ಹುಟ್ಟಿದ ಮಗು 100 ವರ್ಷ ತೊಟ್ಲಾಗ ಇರಲಿ ಅಂದ್ರೆ ಸಾಧ್ಯ ಇಲ್ಲ. ಆ ಮಗು ಏನಾಗ್ತದಂದ್ರೆ ಮುಂದೆ ಅಂಬೆಗಾಲಿಡ್ತಾ ಮನೆಯಲ್ಲೆಲ್ಲ ಅಡ್ಡಾಡ್ತದ. ಮುಂದೆ ಮನೆಯಿಂದ ಹೊರಗೆ ಹೋಗ್ತದ. ಆ ಬಳಿಕ ಶಾಲೆಗೆ ಹೋಗ್ತದ. ಶಾಲೆಯಿಂದ ಆಗ ಬೇರೆ ರಾಜ್ಯಕ್ಕೆ, ಬೇರೆ ದೇಶಕ್ಕೆ ಹೋಗ್ಬಿಡ್ತದ. ಮುಂದೆ ನಿಮಗೆ ಭೇಟಿ ಸಹಿತ ಆಗುದಿಲ್ಲ. ನೀವ ಹುಟ್ಟಿದಂತ ತೊಟ್ಲಲ್ಲಿರುವಂತ ಮಗುವನ್ನೇ ನೋಡಿ, ಇದು ಕ್ಷಣಿಕ ಆದ, ಈ ಸುಖ ಶಾಶ್ವತವಾಗಿ ಈ ಒಂದು ಮಗು ನಮ್ಮ ಹತ್ರ ಇರುವುದಿಲ್ಲ ಅಂತ ನೀವು ಅವಾಗ ತಿಳ್ಕೊಂಡ್ರಿ ಅಂದ್ರೆ ದುಃಖ ಆಗುವುದೇ ಇಲ್ಲ. ಹುಟ್ಟಿದಂತಹ 2 ಮಕ್ಕಳದಾರ ಅಂದ್ರೆ ಒಂದಿಲ್ಲ ಒಂದು ದಿವಸ ಅವರು ಬೇರೆ ಬೇರೆ ಆಗುವವರೇ ಅನ್ನುವಂಥದ್ದು ನಿಮಗೆ ಮೊದಲೇ ಕಂಡಿತ್ತು ಅಂದ್ರೆ ಮುಂದೆ ದುಃಖ ಆಗುವ ಪ್ರಶ್ನೆ ಬರುವುದಿಲ್ಲ. ಇವತ್ತು ಬಹಳ ಶಕ್ತಿವಂತ ನನ್ನ ಶರೀರ ಅದ ಅಂದ್ರ ಒಂದು ದಿವಸ ಈ ಶರೀರಕ್ಕೆ ಮುಪ್ಪು ಬರ್ತದ, ರೋಗ ಬರ್ತದ. ಈ ಶರೀರ ಒಂದು ದಿವಸ ಮೃತ್ಯುವಿನ ಛಾಯೆ ಆವರಿಸಿ ಇದು ಸ್ಮಶಾನಕ್ಕೆ ಹೋಗ್ತದ ಅನ್ನೋದು ಇವತ್ತೇ ನನಗೆ ಗೊತ್ತಿತ್ತು ಅಂದ್ರೆ ದುಃಖ ಆಗುವ ಪ್ರಶ್ನೆ ಇಲ್ಲ. ಆದ್ದರಿಂದ ಬುದ್ಧ ಈ ಜಗತ್ತಿನಲ್ಲಿ ಯಾವುದನ್ನ ಸಂಶೋಧನೆ ಮಾಡಿದ ಅಂದ್ರೆ ಇದನ್ನ ಸಂಶೋಧನೆ ಮಾಡಿದ. ಸರ್ವಂ ದುಃಖಂ ಸರ್ವಂ ಕ್ಷಣಿಕಂ. ಆದ್ದರಿಂದ ಈ ದುಃಖವನ್ನ ಕಡಿಮೆ ಮಾಡಿಕೊಳ್ಳಬೇಕು ಅಂತ ಯಾರು ಇಚ್ಛೆ ಪಡ್ತಾರಲ್ಲ ಅವರೇ ಸತ್ಸಂಗ ಮಾಡುವುದು, ಅವರೇ ಅಧ್ಯಾತ್ಮದ ಮಾತುಗಳನ್ನು ಕೇಳುವುದು. ಈ ಪುರಾಣ ಪ್ರವಚನಗಳು ಅಂದ್ರೆ ಏನೋ ಒಂದು ಸಮಯ ಕಳೆಯುವ ಸಲುವಾಗಿ ಮಾಡಿದಂಥವುಗಳಲ್ಲ. ಹೆಂಗ ಟಿವಿಯಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಅವ್ರು ಎದಕ್ ಮಾಡ್ತಾರ? ನಿಮಗೆ ಸಮಯ ಹೋಗುದಿಲ್ಲ ಅಂತ ತಿಳ್ಕೊಂಡು ಟೈಮ್ ಪಾಸ್ ಅಂತೇಳಿ ಬೇರೆ ಬೇರೆ ಟಿವಿಯಲ್ಲಿ ತೋರಿಸ್ತಾರೆ. ಪ್ರವಚನ, ಅಧ್ಯಾತ್ಮ, ಧ್ಯಾನ, ಪೂಜೆ, ಜಪ, ತಪ ಇವೆಲ್ಲವೂ ಕೂಡ ಟೈಮ್ ಪಾಸ್ಗಾಗಿ ಮಾಡುವಂಥವುಗಳಲ್ಲ. ಇವು ಸತ್ಯವನ್ನ ತಿಳಿಯುವ ಸಲುವಾಗಿರುವಂತಹ ಮಾರ್ಗ ಇದು. ಯಾಕೆ ಮಾಡಿದ್ರು ಇದನ್ನೆಲ್ಲ ಅಂತ ಕೇಳಿದ್ರ, ಪ್ರಪಂಚದಲ್ಲಿ ಮನುಷ್ಯನಿಗೆ ಸಮಯ ಸಿಗುವುದು ಬಹಳ ಕಡಿಮೆ. ಮುಂಜಾನೆಯಿಂದ ಸಂಜೆ ತನಕ ಹೆಂಗ ಹಿಂದಿನ ಕಾಲಕ್ಕ ಗಾಣದ ಮನೆಯಲ್ಲಿ ಗಾಣದ ಎತ್ತ ತಿರುಗ್ತಾ ಇರ್ತದ. ನಿರಂತರವಾಗಿ ಒಂದು ಗುಡ್ಡದ ಸುತ್ತ ಸುತ್ತುವುದೇ ಸುತ್ತುವುದು, ಸುತ್ತುವುದೇ ಸುತ್ತುವುದು. ಮುಂಜಾನೆಯಿಂದ ಸಂಜೆವರೆಗೆ ಆ ಎತ್ತ ಏನು ಮಾಡ್ತಿತ್ತು ಅಂದ್ರ ಸುತ್ತ ಹಾಕ್ಸಿ. ಅದು ಬಹಳ ನಡೆದಂದ್ರೆ ಏನೊಂದು 20 ಕಿಲೋಮೀಟರ್ 100 ಕಿಲೋಮೀಟರ್ ದೂರ ನಡೆದೈತೆ ಅಂತಲ್ಲ. ಎಲ್ಲದ ಅಲ್ಲೇ ಅದ, ಅಲ್ಲೇ ಸುತ್ತ ಹಾಕ್ಲಿಕ್ಕೆ. ಹಾಗೆ ಇದೊಂದು ಎತ್ತ, ಇದೊಂದು ಏನಾಗಿದೆ ಅಂದ್ರೆ ಪ್ರಪಂಚ ಅನ್ನುವ ಗೂಟದ ಸುತ್ತ ನಿರಂತರವಾಗಿ ಅಲ್ಲೇ ಸುತ್ತ ಹಾಕ್ಲಿಕ್ಕೆ ಹತ್ತದ. ಅದರಿಂದ ಹೊರಗಾಗಲಿಕ್ಕೆ ಆಗೋದು. ಆದ್ದರಿಂದ ಇಂತಹ ಮನುಷ್ಯನಿಗೆ ಸ್ವಲ್ಪ ಆದ್ರೂ ವಿಶ್ರಾಂತಿ ಸಿಗಲಿ. ಇವನ ಹೆಗಲಿನಲ್ಲಿದ್ದಂತ ಪ್ರಪಂಚದ ರೊಗ ಸ್ವಲ್ಪ ಆದ್ರೂ ಸಮಯ ಇಳಿಸಿ ಸ್ವಲ್ಪ
ವಿಶ್ರಾಂತಿ ತಗೊಳ್ಳಿ ಅಂತ ತಿಳ್ಕೊಂಡು ಪ್ರವಚನ, ಪೂಜೆ, ಜಪ ತಪ ಮಾಡಿದ್ರು. ನಾವ್ ಇದನ್ನ ಏನೂ ಮಾಡೋದಿಲ್ಲ ಅಂತ ಕೇಳಿದ್ರ ಅದು ಹೆಂಗೆ ಎತ್ತುಗಳನ್ನ ಸ್ವಲ್ಪ ದಣದು ಅಂದ್ರೆ ಏನ್ ಮಾಡ್ತಾನ, ಜಾಣನಾದಂತ ಒಕ್ಕಲಿಗ ನಗ ಇಳಿಸಿ ಸ್ವಲ್ಪ ನೀರು ಕುಡಿಸಿ ನಾವು ಹಾಕಿ ಅದನ್ನ ಮೈ ಮೇಲೆ ಚಪ್ಪರಿಸಿ ಸ್ವಲ್ಪ ವಿಶ್ರಾಂತಿ ತಗೊಳಕ್ ಬಿಡ್ತಾನ. ಆ ಬಳಿಕ ಮತ್ತೆ ಮ್ಯಾಲ ಒಳ್ಳೆ ನಗ ಇಟ್ಟ ಅಂದ್ರ ಅದು ವೇಗವಾಗಿ ಜಗತ್ತದ. ಹಾಗಾಗಿ ಪ್ರಪಂಚದ ನೊಗವನ್ನ ಸಂತ ಮಹಾತ್ಮರ ಮಾತ್ರ ಇಳಿಸಲಿಕ್ಕೆ ಸಾಧ್ಯ. ಇಂಥ ಪ್ರವಚನಗಳಿಂದ ಮಾತ್ರ ಮಾನಸಿಕ ದುಃಖ ಕಡಿಮೆಯಾಗಲಿಕ್ಕೆ ಸಾಧ್ಯ. ನಾವೇನಾದರೂ ರೊಕ್ಕದಿಂದ ದುಃಖವನ್ನು ಕಡಿಮೆ ಮಾಡ್ತೀವಿ ಅಂದ್ರೆ ಎಂದಿಗೂ ಸಾಧ್ಯ ಇಲ್ಲ. ಯಾಕೆ ಅಂದ್ರ ಉರಿಯುವಂಥ ಅಗ್ನಿ ಒಳಗ ತುಪ್ಪವನ್ನು ಹಾಕಿದ್ರೆ ಅದು ಎಂದಿಗೂ ಅಗ್ನಿ ಶಾಂತ ಆಗುವುದಿಲ್ಲ, ಮತ್ತಷ್ಟು ಪ್ರಜ್ವಲಿಸ್ತದ, ಒತ್ತಿ ಉರಿತದ. ಹಾಗೆ ಪ್ರಪಂಚ ಅನ್ನುವಂಥದ್ದೊಂದು ಧಗಧಗಿಸಿ ಉರಿತಾ ಇರುವಂತಹ ಪ್ರಚಂಡವಾದ ಅಗ್ನಿ. ಇದರಲ್ಲಿ ರೊಕ್ಕ ಹಾಕಿ ನಾವು ಶಾಂತಿಯನ್ನ ಪಡಿತನಂತವನಿಗೆ ಎಂದಿಗೂ ಶಾಂತಿ ಇಲ್ಲ, ಮತ್ತಷ್ಟು ಅಶಾಂತಿ ಹೆಚ್ಚಾಗ. ಮಕ್ಕಳನ್ನ ಪಡೆದುಕೊಂಡು ನಾವು ಶಾಂತಿಯನ್ನ ಪಡಿತೀವಿ ಅಂದ್ರೆ ಅದರಿಂದಲೂ ಸಾಧ್ಯ ಇಲ್ಲ, ಮತ್ತು ಹೊಳ್ಳಿ ದುಃಖ ಹೆಚ್ಚಾಗುತ್ತೆ. ಹೀಗೆ ನಿರಂತರವಾಗಿ ಪ್ರಪಂಚದಿಂದ ದುಃಖ ಆಗ್ತದ. ಶಾಂತಿ ಅನ್ನೋದು ಎಲ್ಲೋ ಹೊರಗಿಲ್ಲ, ನಮ್ಮ ಒಳಗನೆ ಅದ. ಅದನ್ನ ಕಲಿಸುವುದಕ್ಕೆ ಅಧ್ಯಾತ್ಮ ಅಂತ ಹೇಳಿ ಕರೀತಾರೆ. ಹೊರಗೆ ಹುಡುಕಾಡೋದಿತ್ತು ಅಂದ್ರೆ ಅದಕ್ಕೇನು ಅಧ್ಯಾತ್ಮ ಅಂತ ಕರಿತಿರ್ಲಿಲ್ಲ. ಎಲ್ಲೋ ಶ್ರೀಶೈಲಕ್ಕೆ ಹೋಗಿ ನಾವು ಆತ್ಮದರ್ಶನ ಮಾಡಬೇಕಂತಿಲ್ಲ, ಶ್ರೀಶೈಲದ ಜ್ಯೋತಿರ್ಲಿಂಗ ನಮ್ಮ ಒಳಗೆ. ಎಲ್ಲೋ ಕೇದಾರನಾಥಕ್ಕೆ ಹೋಗಿ ಅಲ್ಲಿ ಜ್ಯೋತಿರ್ಲಿಂಗದ ದರ್ಶನ ಮಾಡಿಕೊಂಡು ಬಂದಾಗ ಮುಕ್ತಿ ಅಂತಿಲ್ಲ, ಆ ಜ್ಯೋತಿರ್ಲಿಂಗದ ಅಂಶ ನಮ್ಮಲ್ಲಿ ಅದ. ಅಂತಹ ಆತ್ಮದರ್ಶನವನ್ನ ಯಾವ ಮನುಷ್ಯ ಮಾಡ್ತಾನಲ್ಲ ಅವನಿಗೆ ದುಃಖ ಶಾಶ್ವತವಾಗಿ ಕಡಿಮೆಯಾಗ್ತದೆ. ಮನುಷ್ಯ ಮುಕ್ತನಾಗುವುದು ಅಂದ್ರೆ ಏನು? ದುಃಖದಿಂದ ಮುಕ್ತನಾಗುವುದೇ ಮುಕ್ತಿ ಅಂತ ಅರ್ಥ. ಆ ದುಃಖ ಮುಕ್ತಿಗಾಗಿ ಹಿರಿಯರು, ಶ್ರೇಷ್ಠ ಜ್ಞಾನಿಗಳು ನಾಲ್ಕಾರು ಮಾತುಗಳನ್ನು ಹೇಳಿದರು. ಅವುಗಳಲ್ಲಿ ಮೊದಲನೆಯದು ಮಾತೃದೇವೋ ಭವ. ತಾಯಿಯನ್ನ ದೇವರು ಅಂತ ಹೇಳಿ ತಿಳಿದುಕೋ. ಎಂದಿಗೂ ಅವರ ಮನಸ್ಸನ್ನ ನೋಯಿಸ್ಲಿಕ್ಕೆ ಹೋಗಬೇಡ. ನಿನ್ನ ಉಸಿರಿರುವವರೆಗೂ ನಿನ್ನ ತಾಯಿಯ ಸೇವೆಯನ್ನ ಮಾಡು. ಆವಾಗ ಏನಾಗ್ತದ, ನಿನಗ ಕಲ್ಯಾಣವಾಗ್ತದ, ನಿನಗ ಶಾಶ್ವತ ಶಾಂತಿ ಸಿಗುತ್ತದ ಅಂತ ಋಷಿಗಳು ಹೇಳಿದರು. ಆ ಬಳಿಕ ಮುಂದಿನ ಮಾತನ್ನ ಹೇಳಿದರು, ಪಿತೃದೇವೋ ಭವ. ನಿನ್ನನ್ನ ಸಾಕಿ ಸಲಹಿದಂತ ತಂದೆಯನ್ನ ದೇವರು ಅಂತ ತಿಳಿದುಕೋ. ಅವರಿಗೂ ಎಂದಿಗೂ ಎದುರು ಉತ್ತರ ಕೊಡಬೇಡ, ಅವರ ಆಜ್ಞಾ ಪಾಲನ ಮಾಡು. ನಿನಗೆ ಪ್ರಪಂಚದಲ್ಲಿ ಸುಖ ಶಾಂತಿ ಸಿಗುತ್ತದೆ. ಅಕಸ್ಮಾತ್ ನಿಮ್ಮ ಸಲುವಾಗಿ ಅವರು ಇಷ್ಟೆಲ್ಲ ದುಡಿದು ಗಳಿಸಿ ಆಸ್ತಿಯನ್ನು ಮಾಡಿಟ್ಟಿರ್ತಾರ. ನೀವಿಬ್ಬರು ಅಣ್ಣ ತಮ್ಮಂದಿರ ಜಗಳಾಡಿ ತಾಯಿಗೂ ಬೇಡವಾದ್ರಿ ತಂದೆಗೂ ಬೇಡವಾದ್ರಿ ಬರೀ ಆಸ್ತಿ ಸಲುವಾಗಿ ನೀವು ಬದುಕಿದ್ರಿ ಅಂದ್ರ ಅವ್ರೇನಂತಾರ ಒಳಗೊಳಗ ಮನಸ್ಸಿನಿಂದ ತಂದೆ ತಾಯಿಗಳು, ಇವರು ಮಕ್ಕಳೆಲ್ಲ ಆಸ್ತಿ ಸಲುವಾಗಿ ಬಂದಂತವರು ಅಂತ ತಿಳ್ಕೊತಾರ. ಅದಕ್ಕ ತಂದೆ ತಾಯಿಗಳ ಮೆಚ್ಚಿ ಒಂದ ಮಾತು ಹೇಳಿದ್ರು ಕೂಡ ಅದು ದೇವರ ಆಶೀರ್ವಾದ ಇದ್ದಂತೆ. ಅವರ ಮನಸ್ಸನ್ನು ಎಂದಿಗೂ ನೋಯಿಸಬೇಡ, ಅವರನ್ನೇ ದೇವರು ಅಂತ ತಿಳಿದುಕೋ. ಈಗ ಋಷಿಗಳು ಉಪದೇಶ ಮಾಡಿದರು. ಮೂರನೇ ಉಪದೇಶ ಆಚಾರ್ಯ ದೇವೋ ಭವ. ಗುರುಗಳನ್ನ ದೇವರು ಅಂತ ತಿಳಿದುಕೋ. ಯಾಕೆ ಅಂದ್ರೆ ಹುಟ್ಟಿದ ತಕ್ಷಣ ನಿನಗ ಜ್ಞಾನವನ್ನು ಕೊಟ್ಟಂತವಳು ತಾಯಿಯಾದರೆ, ನಿನಗ ಹೊರಗಿನ ನಿನ್ನ ಊರ ನಿನ್ನ ಪರಿಸರ ಇದನ್ನೆಲ್ಲ ತೋರಿಸಿ ಜ್ಞಾನ ಮಾಡಿಕೊಟ್ಟಂತವ ನಿನ್ನ
ಮಾತ್ರ ಜೀವನ ಪೂರ್ಣವಾಗುವುದಿಲ್ಲ. ಒಬ್ಬ ಗುರು ಅನ್ನುವಂಥವ ಬೇಕು, ಅಕ್ಷರವನ್ನ ಕಲಿಸುವಂಥವ ಗುರು, ವಿದ್ಯೆಯನ್ನ ಹೇಳುವಂಥವ ಗುರು, ತಿದ್ದಿ ಬುದ್ಧಿಯನ್ನ ಹೇಳುವಂಥವ ಗುರು. ಅಂತಹ ಗುರು ಯಾರ ಜೀವನದಲ್ಲಿ ಇರ್ತಾನಲ್ಲ ಆ ಮನುಷ್ಯ ಶಾಶ್ವತ ಶಾಂತಿಯನ್ನ ಪಡಿತಾನೆ. ಊರಿಂಗೆ ದಾರಿಯನ್ನು ಆರು ತೋರಿದಡೇನು, ಸಾರಾಯದ ನಿಜವ ಪೇಳುವ ಗುರು ತಾನು ಆರಾದಡೇನು ಸರ್ವಜ್ಞ. ಒಂದು ಜ್ಯೋತಿ, ಒಂದು ದೀಪ, ಬಂಗಾರದ ಪಣತಿಯಲ್ಲಿಟ್ಟಂತಹ ದೀಪ, ಇನ್ನೊಂದು ಬೆಳ್ಳಿಯ ಪಣತೆಯಲ್ಲಿಟ್ಟಂತಹ ದೀಪ, ಮತ್ತೊಂದು ಮಣ್ಣಿನ ಪಣತೆಯಲ್ಲಿಟ್ಟಂತಹ ದೀಪ. ಪಣತೆಗಳು ಬಂಗಾರ, ಬೆಳ್ಳಿ, ಮಣ್ಣಿನದ್ದಾದರೂ ಕೂಡ ಜ್ಯೋತಿ ಏನದ ಅಂದ್ರೆ ಮೂರುದರಲ್ಲಿ ಹೆಂಗ ಒಂದೇ ಅದಲ್ಲ. ಆ ದೀಪದ ಬೆಳಕಿಗೆ ಯಾವುದೇ ಜಾತಿ ಇಲ್ಲ. ಆ ದೀಪದ ಬೆಳಕ ಮಣ್ಣಿಂದು ಅಲ್ಲ, ಬೆಳ್ಳಿದು ಅಲ್ಲ, ಬಂಗಾರದ್ದು ಅಲ್ಲ. ಅದು ಕೇವಲ ಜ್ಯೋತಿ ಮಾತ್ರ ಹೇಗಿರ್ತದನೋ ಹಾಗೆ ಆತ್ಮ ಜ್ಞಾನವನ್ನ ಉಂಟು ಮಾಡುವ, ಕರುಣಿಸುವ, ಜ್ಞಾನದ ನೇತ್ರವನ್ನ ತೆರೆಸುವಂತಹ ಗುರು, ಅವನಿಗೆ ಜಾತಿ ಅನ್ನುವಂಥದ್ದಿಲ್ಲ. ಹೇಗೆ ನಾವು ನಡ್ಕೋತ ಹೋಗೋ ಮುಂದ ಅಥವಾ ಏನೋ ಗಾಡಿಯಲ್ಲಿ ಹೋಗೋ ಮುಂದ ಎರಡು ದಾರಿಗಳು ಬರ್ತಾವ. ಎರಡು ದಾರಿ ಬಂದಾಗ ಯಾವ ಕಡೆ ಹೋಗೋದು ನಮಗೆ ಗೊತ್ತಾಗೋದಿಲ್ಲ. ಅಲ್ಲಿ ಒಬ್ಬ ಮನುಷ್ಯ ನಿಂತಿರ್ತಾನ, ಅವ ಈ ಕಡೆ ಹೋಗ್ರಿ ನಿಮಗ ಈ ಗುರಿ ಸಿಗ್ತದೆ, ಈ ಊರು ಸಿಗ್ತದ ಅಂತ ಹೇಳಿದಾಗ ಇವ ಅದರಂತೆ ನಡ್ಕೊಂಡು ಹೋಗಿ ಗುರಿಯನ್ನ, ಊರನ್ನ ಮುಟ್ಟುತ್ತಾನ. ಆಗ ಅವ ದಾರಿ ತೋರಿಸಿದಂಥವ, ಇದ ದಾರಿಯಿಂದ ಹೋಗ್ರಿ ಅಂತ ಹೇಳಿದಂಥವ ಬ್ರಾಹ್ಮಣನೇ ಇರ್ಬೇಕಂತಿಲ್ಲ, ಅವ ಲಿಂಗಾಯತನೇ ಇರ್ಬೇಕಂತಿಲ್ಲ, ಅವ ಒಬ್ಬ ಸೈನಿಕರು ಇರಬಹುದು, ಒಕ್ಕಲಿಗರಿರಬಹುದು, ಒಬ್ಬ ಸಣ್ಣ ಹುಡುಗಿರಬಹುದು, ದನ ಕಾಯವಿರಬಹುದು, ಕಲ್ತಾವಿರಬಹುದು, ಕಲಿಲಾರ್ದವಿರಬಹುದು, ರೋಗಿ ಇರಬಹುದು, ಆರೋಗ್ಯವಂತನಿರಬಹುದು. ಯಾರಾದರೂ ಸರಿ ನಮಗೆ ಊರಿನ ದಾರಿಯನ್ನು ತೋರಿಸ್ತಾನಂದ್ರ ಅವನನ್ನೇ ಗುರು ಅಂತ ತಿಳ್ಕೋಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಹೀಗಾಗಿ ಗುರುಗಳನ್ನ ನಾವು ಎಂದಿಗೂ ಕೂಡ ಆರಾಧಿಸಬೇಕು. ಪೂಜ್ಯರು ಅಂತ ಕರೆಯುವುದು ಆಚಾರ್ಯರಿಗೆ, ಗುರುಗಳಿಗೆ. ಹೀಗಾಗಿ ಇಲ್ಲಿ ಹೇಳುವುದು ನಾಲ್ಕನೆಯ ಮಾತನ್ನು ಹೇಳ್ತಾರೆ. ಅತಿಥಿ ದೇವೋ ಭವ. ಅತಿಥಿಗಳು ಅಂದ್ರ ನಿಮ್ಮ ಸಂಬಂಧಿಕರು ಅತಿಥಿಗಳಲ್ಲ, ಅವರು ನಿಮ್ಮ ಸಂಬಂಧಿಕರು. ನಿಮ್ಮ ಬೀಗರು ಅವರು ಅತಿಥಿಗಳಲ್ಲ, ಅವರು ನಿಮ್ಮ ಬೀಗರು. ಯಾರ ಅತಿಥಿಗಳು ಅಂತ ಕೇಳಿದ್ರ ಯಾರ ಪರಿಚಯ ನಿಮಗಿಲ್ಲ, ಅಪರಿಚಿತರದ. ಯಾರ ಹಸದಾರಲ್ಲ ಅವರು ನಿಜವಾದ ಅತಿಥಿಗಳು. ಯಾರು ದಾರಿ ತಪ್ಪಿ ಬಂದಾರಲ್ಲ ಅವರು ನಿಜವಾದ ಅತಿಥಿಗಳು. ಯಾರು ಅನಾಥರದಾರಲ್ಲ, ಯಾರಿಗೆ ಮನೆ ಇಲ್ಲ, ಮಠ ಇಲ್ಲ, ಎಲ್ಲಿ ಇರ್ಲಾಕೊಂದು ಜಾಗ ಇಲ್ಲ, ಮೇಲೆ ಹಚ್ಚುವತ್ನಂದ್ರೆ ಒಂದ ವಸ್ತ್ರ ಇಲ್ಲ, ಅಂಥವರು ಅತಿಥಿಗಳು. ಅವರನ್ನೇ ದೇವರು ಅಂತ ತಿಳಿದುಕೋ. ಯಾಕೆ ಅಂದ್ರ ದೇವರ ನಿಮ್ಮ ಮುಂದ ಒಂದ ತಲೆ ಮೇಲೆ ಬಂಗಾರದ ಕಿರೀಟ ಎಲ್ಲ ಸುಸಜ್ಜಿತವಾಗಿ ಬಂದು ನಿಲ್ಲುವುದಿಲ್ಲ. ಪ್ರತಿಯೊಬ್ಬರ ಮನೆಯ ಮುಂದನು ದೇವರು ಬಂದು ಹೋಗ್ತಾನ. ಹೆಂಗ ಬರ್ತಾನಂದ್ರ ಭಿಕ್ಷುಕ ರೂಪದಲ್ಲಿ ದೇವರು ಬಂದು ಹೋಗಿಬಿಡ್ತಾನ. ಬಡವರ ರೂಪದಲ್ಲಿ ನಿಮ್ಮ ಮುಂದೆ ಬಂದ ದೇವರ ಹೋಗಿಬಿಡ್ತಾನ. ಅನಾಥರು, ತಂದೆ ತಾಯಿಗಳಿದ್ರು ಅಂದ್ರೆ ಅಂತಹ ಮಕ್ಕಳು ಚಲೋ ಇರ್ತಾವ, ಅವರಿಗೆ ಆಶ್ರಯ ಸಿಕ್ಕಿರ್ತದ. ತಂದೆ ತಾಯಿಗಳೇ ಇಲ್ಲ, ಅಂಥ ಮಕ್ಕಳು ಅನಾಥ. ಆ ಮಕ್ಕಳನ್ನ ನಮ್ಮ ಮಕ್ಕಳಂತ ತಿಳ್ಕೊಂಡು ನಾವು ಪೋಷಿಸಿದ್ದೇ ಆದ್ರ, ಒಂದು ತುತ್ತು ಊಟ ಕೊಟ್ಟು ಒಂದೆರಡು ರೊಕ್ಕ ಕೊಟ್ಟು ಶಾಲೆ ಕಲಿಸಿದ್ದೇ ಆದ್ರ ಅಲ್ಲೇ ದೇವರು ಕಾಣ್ತಾನ ಅಂತ ಋಷಿಗಳು ಹೇಳ್ತಾರೆ. ನಿಮ್ಮ ಮಕ್ಕಳಿಗೆ ನೀವು
ಭಿಕ್ಷುಕರಿಗೆ ಯಾರು ಇರ್ತಾರೆ? ಹಿಂದ ಮುಂದೆ ಯಾರು ಇರ್ತಾರೆ? ಅವರು ಯಾರೂ ಇಲ್ಲ. ಅಂಥ ಭಿಕ್ಷುಕರಿಗೆ ನೀವು ಇವ ಶಿವನ ರೂಪ, ಇವ ಪರಮಾತ್ಮನ ರೂಪ ಅಂತ ಒಂದು ತುತ್ತ ಅನ್ನ ಕೊಟ್ರನು ತನ್ನ ಉಸಿರಿರುವವರೆಗೂ ಆ ಮನುಷ್ಯ ನಿಮ್ಮನ್ನು ನೆನೆಸ್ತಾನ. ನೀವು ಇದ್ದವರಿಗೆ ಉಣಿಸಿದ್ರಿ ಅಂದ್ರ ನೀಡಿದ ತಾಟಿನೊಳಗಿಂದ ಒಂದು ತುತ್ತ ತಿಂದ ಹಂಗ ಕೈ ತಕೊಂಡು ಅವ್ರು ಹೋಗ್ತಾರ. ಅದು ಬೇಕು. ಏನ ನೀವು ನೀಡಿದಂಥ ಎಲ್ಲ ತಾಟನ್ನು ಸ್ವಚ್ಛಾಗಿ ಊಟ ಮಾಡಿ ಎರಡೂ ಕೈಯಿಂದ ನಿಮಗೆ ಆಶೀರ್ವಾದ ಮಾಡಿ ಹೋಗ್ತಾನಲ್ಲ ಅಂತ ಒಬ್ಬ ಭಿಕ್ಷುಕು ಉಣಿಸಬೇಕು. ಅತಿಥಿಗಳಂದ್ರೆ ಯಾರು? ಹಸದವರ ನಿಜವಾದ ಅತಿಥಿಗಳು. ಮತ್ ಹೀಗಂತ ಹೇಳಿ ಬರೇ ಮನುಷ್ಯರಷ್ಟೇ ಅತಿಥಿಗಳಲ್ಲ. ನಿಮ್ಮ ಬಾಗಿಲ ಮುಂದೆ ಒಂದು ಆಕಳ ಬಂದು ನಿಲ್ತದೆ, ಏನಾದ್ರೂ ಕೊಡ್ತಾರೆ ಮನೆಯವರು ಅಂತ ತಿಳ್ಕೊಂಡು ಆಕಳ ಬಂದು ನಿಲ್ತದೆ. ಒಂದು ನಾಯಿ ಬಂದು ನಿಲ್ತದೆ ನಿಮ್ಮ ಮನೆ ಮುಂದೆ, ಏನಾದ್ರೂ ಒಂದು ಅರ್ಧ ರೊಟ್ಟಿ ಆದ್ರೂ ಕೊಟ್ಟಾರೆ ಮನೆಯವರು ಚಲೋದಾರ ಅಂತ ಹೇಳಿ. ಆವಾಗ ನೀವು ಅದಕ್ಕೊಂದು ಅರ್ಧ ರೊಟ್ಟಿ ಕೊಟ್ಟರು ಸಾಕು, ಆ ನಾಯಿ ನಿಮ್ಮ ಬಾಗಲ ಕಾಯ್ತದಲ್ಲ. ಇದು ಪರಮಾತ್ಮನ ಲೀಲಾ. ಇದು ಮನುಷ್ಯ ಕೊಟ್ರ ನಿಂದ ಆಡಿ ಹೋಗ್ತಾನ. ನೀವು ಹಾಲ ಕುಡಿಸ್ರಿ, ಅವನಿಗೆ ಪಂಚಾಮೃತನ ಉಣಿಸ್ರಿ, ಒಳ್ಳೆ ಮಾತಾಡಿ ಹೋಗ್ತಾನ. ನಿಮಗ ಏನಿದ್ರಾಗ ಸಕ್ಕರೆ ಹಾಕಿಲ್ಲ, ಹಾಲು ಸರಿಯಾಗಿ ಕಾಸಿಲ್ಲ, ಏನ್ ರಾತ್ರಿ ಹಾಲದವು ಮುಂಜಾನೆ ಹಾಲದವು ಗೊತ್ತಿಲ್ಲ. ಹಿಂಗ ಮಾತಾಡಿ ಹೋಗ್ತಾನ ಮನುಷ್ಯ. ಯಾಕಂದ್ರೆ ಮನುಷ್ಯನಿಗೆ ಹಾವಿಗಿಂತಲೂ ವಿಷ ಹೆಚ್ಚದ ಅಂತ ಹೇಳ್ತಾರ. ಹಾವಿಗೆ ಬರೀ 12 ವರ್ಷ ವಿಷ ಆದ್ರೆ ಇವನಿಗೆ ಸಾಯುವ ತನಕ ವಿಷ. ಹಾವಿನ ಮನಸ್ಸು ಬದಲಾದರೂ ಆಗಬಹುದು, ಆದ್ರೆ ಕಟುಕನಾದ ಮನುಷ್ಯನ ಮನಸ್ಸು ಬದಲಾಗುವುದು ಬಹಳ ಕಠಿಣ. ಅದರಿಂದಾಗಿ ಅವರು ಹೇಳುವುದು, ಪ್ರಾಣಿ ಪಕ್ಷಿಗಳ ಹಸದೆ ನಿಮ್ಮ ಮನೆಯ ಮುಂದೆ ಬಂದ ನಿಂತಾಗ ಸ್ವಲ್ಪ ನೀರು ಕುಡಿಸ್ರಿ, ಸ್ವಲ್ಪ ಮೇವು ಹಾಕ್ರಿ, ಒಂದು ರೊಟ್ಟಿ ಕೊಡ್ರಿ. ಅವು ಏನ ನಿಮಗೆ ಆಶೀರ್ವಾದ ಮಾಡ್ತಾವಲ್ಲ, ಅದು ಯಾವ ಜಪತಪದಿಂದ ಬರುವಂಥದ್ದಲ್ಲ. ಹೀಗಾಗಿಯೇ ಮನೆಯಲ್ಲಿ ಒಂದು ರೂಢಿ ಇಟ್ಟಾಗಿರ್ತಾರ. ಹಿಂದಿನ ಕಾಲದಿಂದ ಎಲ್ಲ ಬಂದದ. ಅದು 4 ಅಕ್ಕಿ ಕಾಳ ಜನ ಮನೆಯನ್ನು ಚೆಲ್ಲೋದು, 4 ಜ್ವಾಳದ ಕಾಳ. ಯಾಕಂದ್ರ ಹಕ್ಕಿಗಳು ಪರಮಾತ್ಮನ ದೂತರು. ಅವು ಬಂದು ಏನ್ ಮಾಡ್ತಾವಂದ್ರ ಆ ಕಾಳುಗಳನ್ನು ತಿಂದು ಹೋಗ್ತಾವ. ಅದಕ್ಕ ಪ್ರತಿದಿನ ಮನುಷ್ಯ ಏನ್ ಮಾಡ್ಬೇಕು ಅಂದ್ರ ಸ್ವಲ್ಪ ದಾನ ಧರ್ಮ ಮಾಡ್ಬೇಕು. ಏನ್ ದಿನ ಒಂದು 1000 ರೂಪಾಯಿ ಕೊಟ್ಟಾಗ ದಾನ ಆಗ್ತದಂತಿಲ್ಲ. 4 ಕಾಳ ಗುಬ್ಬಿಗಳಿಗೆ ಹಾಕಿ ಒಂದು ಬಟ್ಲೊಳಗ ಒಂದು ಪರ್ಯಾಳದೊಳಗ ನೀರಿಟ್ಟರು ಕೂಡ ಅದು ಪರಮಾತ್ಮನ ಸೇವಾ ಮಾಡಿದಂಗ ಅತಿಥಿ ಸತ್ಕಾರ ಮಾಡಿದಂತೆ. ನಿಮ್ಮ ಮನೆ ಮುಂದೆ ಒಂದು ಬಾಡುವಂತ ಗಿಡ ಇತ್ತು ಅಂದ್ರೆ ಅದಕ್ಕೆ ಒಂದು ಕೊಡ ನೀರು ಹಾಕಿದ್ರಿ ಅಂದ್ರೆ ಅದರಲ್ಲಿಯೂ ದೇವರ ದಾನ. ಈಗ ದೇವರು ಎಲ್ಲಾ ಕಡೆಗಳಲ್ಲಿಯೂ ಅದಾನ, ಆದ್ರೆ ನಮಗೆ ಕಾಣೋದಿಲ್ಲ. ನಾವೇನ್ ಮಾಡ್ತೀವಿ? ನೈವೇದ್ಯ ಒಯ್ತಿರ್ತೀವಿ. ಎಲ್ಲಿ ಇದೇ ಮಲ್ಲೈ ನೈವೇದ್ಯ ತರ್ತಿರ್ತೀವಿ. ಅದ ನಾಯಿ ಹಸ್ಕೊಂಡ ಹಾದ್ಯಾಗ ಬೆನ್ನ ಹತ್ತಿರ್ತದೆ. ಅದಕ್ಕೆ 2 ಕಲ್ಲು ಒಗಿತೀವಿ, ಬಿಡಿತೀವಿ. ಬಡದ ಇಲ್ಲಿ ಕಲ್ಲಾಗಿ ಕುಂತಂತ ದೇವರಿಗೆ ತನ್ನ ನೈವೇದ್ಯ ತೋರಿಸ್ತೀವಿ. ಅವ ದೇವರಂತಾನ, ಅಲ್ಲೇ ಮಲ್ಲಯ್ಯನ ರೂಪದಿಂದ ನಾನೇ ಬಂದಿದ್ನಲ್ಲ, ಅಲ್ಲೇ ಉಣಿಸ್ಲಿ, ಇಲ್ಲೇ ಉಣಿಸ್ತಿ ಅಂತ ಹೇಳ್ತಾನ. ಅದಕ್ಕ ಪ್ರಾಣಿ ಪಕ್ಷಿಗಳನ್ನ ಕಾಳಜಿ ಮಾಡಬೇಕು. ದೀನ ದಲಿತರನ್ನ, ಅನಾಥರನ್ನ, ಬಡವರನ್ನ, ರೋಗಿಗಳನ್ನ, ಇಂಥವರನ್ನ ನಾವು ಕಾಳಜಿ ಮಾಡಬೇಕು. ಅಲ್ಲೇ ಪರಮಾತ್ಮ ಇರೋದು. ಈಗ ಸಂತ ಏಕನಾಥ ಮಹಾರಾಜರು ಅಂತ ಮಹಾರಾಷ್ಟ್ರದಲ್ಲಿ ಆಗಿ ಹೋದ್ರು. ಬಹಳ ದೊಡ್ಡ ಸಂತರು. ನಾವು ಇಷ್ಟೆಲ್ಲಾ ಜನಾದೇವಕರೇ ನಮ್ಮನ್ನ ಯಾರು ನೆನೆಸುವುದಿಲ್ಲ. ಈ ಓಣ್ಯಾಗ ಸತ್ತ ಅಂದ್ರ ಆ ಓಣ್ಯಾನವ್ರಿಗೆ ಈ ಓಣ್ಯಾಗಿದ್ದ ಅಂತ ಗೊತ್ತಿರುವುದಿಲ್ಲ. ಹಂಗ ಬದುಕಿರ್ತೀವಿ ನಾವು. ಆದ್ರ ಅವರ ಮಹಾರಾಷ್ಟ್ರದಲ್ಲಿ ಆಗಿನ ಕಾಲಕ್ಕೆ 400-500 ವರ್ಷಗಳ ಹಿಂದಾಗುವಾದರೂ ಇವತ್ತು ಕೂಡ ಇಡೀ ಜಗತ್ತವರನ್ನು ನೆನೆಸ್ತಾರೆ. ಅಂಥ ಏಕನಾಥ ಮಹಾರಾಜ
ಶಾಂತಿಗಳು ಸಿಗ್ತಾವಂತ ನಂಬಿಕೆ. ಅದಕ್ಕೆ ಎಲ್ಲರೂ 5-6 ಜನ ಗೆಳೆಯರೆಲ್ಲ ಕೂಡ್ಕೊಂಡು ಕಾಶಿ ವಿಶ್ವನಾಥನಿಗೆ ನಮಸ್ಕಾರ ಮಾಡಿ ಆ ಕಾಶಿ ವಿಶ್ವನಾಥನ ಮುಂದೆ ಹರಿಯುವಂತ ಗಂಗಾ ನದಿಯನ್ನು ಕೊಡದಲ್ಲಿ ತುಂಬಿಕೊಂಡ್ರು, ಹೆಗಲ ಮ್ಯಾಲ ಹೊತ್ತುಕೊಂಡು. ಅದು ಎಲ್ಲದ ಅಲ್ಲಿ ಉತ್ತರ ಪ್ರದೇಶದಾಗಿರುವಂತದ್ದು ಕಾಶಿ ವಿಶ್ವನಾಥ. ಇದೆಲ್ಲದ ಅಲ್ಲಿ ತಮಿಳುನಾಡು ಕೊನೆಗೆ ರಾಮೇಶ್ವರ ಲಿಂಗ. ಅಲ್ಲೇ ನಡ್ಕೋತ ಆ ಕೊಡ ತಗೊಂಡು ಎಲ್ಲಿಗೆ ಹೋದ್ರೆ ಇವರು ರಾಮೇಶ್ವರದ ಸಮೀಪ ಇನ್ನೊಂದು 50-60 ಕಿಲೋಮೀಟರ್ ಇತ್ತು ರಾಮೇಶ್ವರ. ಅಷ್ಟರೊಳಗ ಈಗೇನು ಭಯಂಕರ ಬಿಸಿಲದಲ್ಲ, ಇಂಥ ಬೇಸಿಗೆ ಕಾಲ ಇತ್ತವಾಗ ದಾರಿಯಿಂದ ಹೋಗುವಾಗ ಒಂದು ಕತ್ತಿ ನೀರೆಲ್ಲಾರದಕ್ಕ ಚಡಪಡಿಸಿಗೋತು ಒದ್ದಾಡಿಕೋತ ಹಾದಿಯಲ್ಲೇ ಬಿದ್ದಿತ್ತು. ಈಗೂ ಸಹಿತ ಅಂಥ ಭಯಾನಕ ಬಿಸಿಲೇ ಅದ. ಹಂಗ ಬಿಸಿಲಿತ್ತು. ಆವಾಗ ಅವರೆಲ್ಲ ಗೆಳೆಯರೆಲ್ಲರೂ ನೋಡಿದರು. ನೋಡಿ ಸುಮ್ ತಮ್ಮಷ್ಟಕ್ಕೆ ತಾವು ಮುಂದೆ ಹೊಂಟ್ರು. ಅವರು ಸಂತ ಹೃದಯದ ವಿಶ್ವ ಕಲ್ಯಾಣವನ್ನು ಬಯಸುವಂತ ಏಕನಾಥ ಮಹಾರಾಜರು ನೋಡಿದರು. ಅವರು ಹೆಗಲಿ ಮೇಲಿದ್ದ ಕೊಡ ಕೆಳಗಿಳಿಸಿದರು. ಆಗ ಉಳಿದ 5-6 ಜನ ಏನೋ ಅವ್ರು ದೋಸ್ತರಿದ್ರಲ್ಲ, ಗೆಳೆಯರು, ಅವ್ರು ಹೇಳಿದ್ರು ಎಷ್ಟು ಹುಚ್ಚದೆ ಅಂತ ಹೇಳಿದ್ರು. ಅವರು 2-3 ಸಾವಿರ ಕಿಲೋಮೀಟರ್ದಿಂದ ನಾವು ನೀರು ಹೆಗಲ ಮ್ಯಾಲ ಹೊತ್ತುಕೊಂಡು ತಂದದ್ದು ಎದಕ್ಕ ಅಂದ್ರ ರಾಮೇಶ್ವರದ ಲಿಂಗಕ್ಕೆ ಹಾಕಿ ಪುಣ್ಯ ಪಡ್ಕೋಬೇಕು ಅಂತ ಹೇಳಿ. ಅಂಥದ್ರೊಳಗೆ ನೀನು ಆ ಕೊಡ ಕೆಳಗಿಳಿಸಿ ಕತ್ತಿ ಕುಡಿಸಿ ಏನ್ ಮಾಡವ, ನಿನಗ ಸ್ವರ್ಗನೂ ಇಲ್ಲ ಪುಣ್ಯನೂ ಇಲ್ಲ ಅಂತ ಹೇಳಿದ್ರು. ಅವಾಗ ಏಕನಾಥ ಮಹಾರಾಜರು ಹೇಳಿದ್ರು, ನನಗ ಸ್ವರ್ಗನೂ ಬೇಡ, ವೈಕುಂಠನೂ ಬೇಡ, ಯಾವ ಪುಣ್ಯನೂ ಬೇಡ, ಕತ್ತಿ ಒಂದು ಬದುಕುಳಿದ್ರೆ ಸಾಕು ಅಂತ ಏಕನಾಥ ಮಹಾರಾಜರು ಹೇಳಿದರು. ಅವಾಗ ಕೊಡ ಕೆಳಗಿಳಿಸಿ ಆ ಕತ್ತಿಗೆ ಕೊಡದೊಳಗಿರುವ ನೀರು ಕುಡಿಸಿದ್ರು. ಒದ್ದಾಡುವಂಥ ಕತ್ತೆ ಚೇತರಿಸಿಕೊಂಡು ಎದ್ದು ನಿಂತು ಕರುಣಾಪೂರ್ಣವಾದ ದೃಷ್ಟಿಯಿಂದ ಇವರನ್ನ ನೋಡಿತು. ಅದರ ಕಣ್ಣುಗಳಲ್ಲಿಯೇ ಈ ಏಕನಾಥ ಮಹಾರಾಜರಿಗೆ ರಾಮೇಶ್ವರದ ಜ್ಯೋತಿರ್ಲಿಂಗ ಕಂಡಿತು. ಶಿವನ ದರ್ಶನ ಆಯ್ತಲ್ಲೇ. ಅವಾಗ ಅವರು ಹೇಳಿದ್ರು, ನನಗೆ ಇಲ್ಲೇ ಶಿವನ ದರ್ಶನ ಆಗಿದೆ, ನಾ ಇನ್ನು ರಾಮೇಶ್ವರಕ್ಕೆ ಬರುವುದಿಲ್ಲ, ಹೊಳ್ಳಿ ಹೋಗಿಬಿಟ್ಟು. ಇದಕ್ಕೇನಂತ ಕರೀತಾರ ಅಂದ್ರೆ ನಿಜವಾದ ಅತಿಥಿ ಸತ್ಕಾರ ಅಂತ ಕರೀತಾರ, ನಿಜವಾದ ಪ್ರಾಣಿ ದಯ ಅಂತ ಹೇಳಿ ಕರೀತಾರ. ನಾವು ಮನುಷ್ಯರ ವಿಷಯದಾಗ ಜಿಪುಣತನ ಮಾಡೋದು ನಡೆದಿತ್ತು. ಪ್ರಾಣಿ ಪಕ್ಷಿಗಳನ್ನ ಎಂದಿಗೂ ಕೂಡ ತೊಂದರೆ ಮಾಡಬಾರದು. ಅಷ್ಟೇ ಅಲ್ಲದೆ ಇನ್ನೂ ಅದೇ ಮಹಾರಾಷ್ಟ್ರದ ಇನ್ನೊಬ್ಬ ಸಂತರು, ನಾವ್ ಹೇಗಿದೀವಿ ಅಂದ್ರ ಮನುಷ್ಯರನ್ನೇ ಬ್ಯಾರೆ ಬ್ಯಾರೆ ಅಂತ ನೋಡುವಂಥವ್ರು ನಾವು. ಅದಕ್ಕಾಗಿ ನಾವು ಹುಟ್ಟಿ ಸತ್ರು ಯಾರಿಗೂ ಗೊತ್ತಾಗುವುದಿಲ್ಲ. ಯಾಕಂದ್ರ ನಮಗ ಬರೀ ನಮ್ಮ ಮಕ್ಕಳು ಅಷ್ಟೇ ನಮ್ಮವಾಗಿ ಕಾಣ್ತಾವ, ಅವ್ರ ಹೊಟ್ಟೆ ಹಸದದ್ದು ಅಷ್ಟೇ ನಮ್ಗೆ ಗೊತ್ತಾಗ್ತದೆ. ಅದೇ ಇನ್ನೂ 2 ಮಕ್ಕಳು ಇರ್ತಾವ, ಅಲ್ಲೇ ಮಗಳ ಕುಳಿತಿರ್ತಾವ, ಅವಕ್ಕೆ 2 ದಿವಸ ಊಟ ಇರುವುದಿಲ್ಲ, ಅದು ನಮಗ್ ಕಾಣೋದಿಲ್ಲ. ಯಾಕೆ ಅಂದ್ರೆ ನಾವು ಸ್ವಾರ್ಥಿಗಳು, ಬರೀ ನಮ್ಮದಷ್ಟೇ ವಿಚಾರ ಮಾಡುವಂಥವ್ರು. ಅದಕ್ಕ ನಮಗೇನಂತಾರ ಪ್ರಾಪಂಚಿಕರು ಅಂತ ಕರೀತಾರೆ. ಆದ್ರೆ ಮಹಾತ್ಮರಾದಂಥವ್ರು ಹಾಗಲ್ಲ. ಸರ್ವೇ ಜನಾಃ ಸುಖಿನೋ ಭವಂತು, ಎಲ್ಲರೂ ಸುಖಿಗಳಾಗಲಿ. ಈಗ ಸಂತ ನಾಮದೇವ ಮಹಾರಾಜ್ ಅಂತ, ಅವರು ಮಹಾರಾಷ್ಟ್ರದ ಸಂತ. ಒಂದು ದಿವಸ ಹೋಳಿಗೆ ತಿನ್ನಬೇಕು ಅಂತ ತಿಳ್ಕೊಂಡು ಹೋಳಿಗೆ ಇಟ್ಕೊಂಡು ಮಗ್ಗಲ ತುಪ್ಪ ಇಟ್ಕೊಂಡು ಕುಂತಿದ್ರು ನಾಮದೇವ ಮಹಾರಾಜ್. ಅವಾಗ ಒಂದು ನಾಯಿ ಬಂದದ್ದನ ಹೋಳಿಗೆ ತಗೊಂಡು ಹೊಡ್ಕೋತ ಹೋಗಿಬಿಟ್ಟು. ನಾವಾದ್ರ ಕಲ್ಲು ತಗೊಂಡು ಬೆನ್ನ ಹತ್ತಿದ್ದೇವೆ ನಾಯಿ. ಮಹಾರಾಜರು, ನಾಮದೇವ ಮಹಾರಾಜರು, ಸಂತ ನಾಮದೇವ ಏನ್ ಮಾಡಿದ್ರು, ಕಲ್ಲು
ಅಂಥದ್ದರಲ್ಲಿ ಪ್ರಾಣಿಗಳಲ್ಲಿ ಸಾಕ್ಷಾತ್ ಪರಮಾತ್ಮನನ್ನ ಕಂಡಂತ ಮಹಾತ್ಮರು ಎಷ್ಟು ದೊಡ್ಡವರು. ಅವರು ಮನುಷ್ಯರೇ ಇದ್ರು, ಅವರ ಶರೀರನು ಮನುಷ್ಯರದೇ ಇತ್ತು, ಕಾಣ್ಲಕ್ಕ ಮನುಷ್ಯರಂಗ ಕಾಣುತ್ತಿದ್ರು. ಆಗ ಅವರ ಒಳಗಿರುವಂತ ಮನಸ್ಸು ಪರಮಾತ್ಮ ಸ್ವರೂಪವನ್ನ ತಾಳಿತ್ತು. ಈಗ ಅತಿಥಿ ದೇವೋ ಭವ, ಇವರೇನ ಅತಿಥಿಗಳದಾರಲ್ಲ ಅವರಲ್ಲೇ ದೇವರನ್ನ ಕಾಣುವುದು. 1865ನೇ ಇಸ್ವಿ ಭಯಂಕರ ಬರಗಾಲ. ಅತ್ಯಂತ ಬರಗಾಲ ಹೇಗ ಅಂದ್ರ ಯಾರಿಗೂ ಒಂದು ತುತ್ತ ಅನ್ನ ಸಿಗ್ತಿರ್ಲಿಲ್ಲ, ಪ್ರಾಣಿಗಳೆಲ್ಲ ಸತ್ತು ಹೋಗಿದ್ದು. ಅಂಥ ಒಂದು ಭೀಕರ ಬರಗಾಲ. ಆ ಸಮಯದಲ್ಲಿ ಆ ಕಲ್ಕತ್ತಾ ಬಂಗಾಳ ಪ್ರಾಂತದಲ್ಲಿ ಒಬ್ಬ ಮಹಾಪುರುಷರು ಈಶ್ವರಚಂದ್ರ ವಿದ್ಯಾಸಾಗರ್ ಅಂತ ಅವರ ಹೆಸರು. ಅವರು ಒಂದು ದಿವಸ ಈಗ ರಸ್ತೆಯಿಂದ ನಡ್ಕೊಂಡು ಹೋಗುವಾಗ ಒಬ್ಬ ಬಡಕಲ ಶರೀರ, ಸಣ್ಣ ಹುಡುಗ, ಅಷ್ಟ 5ನೇತೆ ಹೋಗ್ತಿರ್ಬೇಕು ಅಂತ ಹುಡುಗ, ಸಣ್ಣ ಶರೀರ, ಊಟನೇ ಇರ್ಲಿಲ್ಲ, ಬರೀ ಜೀವ ಅಷ್ಟೇ ಹಿಡ್ಕೊಂಡಿದ್ದು ಹುಡುಗ. ಅಷ್ಟು ಯಾಕೆ ಊಟ ಇರ್ಲಿಲ್ಲ, ನೀರು ಇರ್ಲಿಲ್ಲ, ಏನಿಲ್ಲ, ಅಷ್ಟು ಬರಗಾಲ. ಅವಾಗ ಆತ ಹುಡುಗ, ಇವರೇನು ಈಶ್ವರಚಂದ್ರ ವಿದ್ಯಾಸಾಗರ್ ನಿಂತಿದ್ರಲ್ಲ ಇವ್ರ ಕಡೆಗೆ ಬಂದು ತನ್ನ ಭಿಕ್ಷಾ ಪಾತ್ರೆ ಮುಂದೆ ಮಾಡಿ, ನನಗೊಂದು ಪೈಸಾ ಇದ್ರೆ ಕೊಡ್ರಿ ಅಂತ ಕೇಳಿದ. ಆಗಿನ ಕಾಲಕ್ಕೆ ಒಂದು ಪೈಸಾ ಅಂದ್ರೆ ಬಹಳ ದೊಡ್ಡದು. ಒಂದು ಪೈಸಾ ಇದ್ರೆ ಕೊಡ್ರಿ, ಅದರಿಂದ ನಾನು ಒಂದ್ ಸ್ವಲ್ಪ ಇವತ್ತು ಒಂದು ಹೊತ್ತಿನ ಊಟ ಆದ್ರೂ ಮಾಡ್ತೀನಿ ಅಂತ ಹೇಳಿದ. ಆಗ ಈಶ್ವರಚಂದ್ರ ವಿದ್ಯಾಸಾಗರ್ ಹೇಳಿದ್ರು, ನಿನಗೆ ಒಂದು ಪೈಸಾ ಅಲ್ಲ, ನಾನು 4 ಪೈಸಾ ಕೊಡ್ತೇನೆ, ನೀ ಏನ್ ಮಾಡ್ತಿ ಹೇಳುವ ಪೈಸಾದಿಂದ ಅಂತ ಕೇಳಿದ. ಅವ ಹೇಳಿದ, 2 ಪೈಸಾದಿಂದ ನಾವು ಊಟ ಮಾಡ್ತೀನಿ, 2 ಪೈಸಾ ಏನ್ ಉಳಿತಾವಲ್ಲ ಅದನ್ನ ಓದು ತಾಯಿಗೆ ಕೊಡ್ತೀನಿ ಅಂತ ಹೇಳಿದ. ಅವ್ರು ಹೇಳಿದ್ರು, ನಾನು 6 ಪೈಸಾ ಕೊಡ್ತೇನೆ. ಆ ಹುಡುಗ ಹೇಳಿದ, ಹಸದವರ ಮುಂದ ಉಪಹಾಸ ಮಾಡ್ಲಾಕ್ ಹೋಗಬಾರದು, ಕೊಡ್ತೀನಿ ಅಂತ ಬರೀ ಹೇಳಬಾರದು, ಅದರಿಂದ ಬಡವರ ಅಪಮಾನ ಆಗುತ್ತದೆ ಅಂತ ಹುಡುಗ ಹೇಳಿದ. ಇಲ್ಲ, ನಾನು ಕೊಟ್ಟೆ ಕೊಡ್ತೀನಿ, ಆದ್ರೆ ನೀ ಹೇಳು, ನಾ 6 ಪೈಸಾ ಕೊಟ್ನಿ ಅಂದ್ರೆ ಏನ್ ಮಾಡ್ತೀನಿ? 2 ಪೈಸಾದಿಂದ ಊಟ ಮಾಡ್ತೀನಿ, 2 ಪೈಸಾದಿಂದ ಹಣ್ಣು ತಿಂತೀನಿ, ಇನ್ನು ಉಳಿದ 2 ಪೈಸಾ ತಾಯಿ ಕೊಡ್ತೀನಿ ಅಂತ ಹೇಳಿದ. ಆಯ್ತು, ಈಶ್ವರಚಂದ್ರ ವಿದ್ಯಾಸಾಗರ್ 1 ರೂಪಾಯಿ ಕೊಟ್ರ ಹುಡುಗನಿಗೆ. ಆಗಿನ ಕಾಲಕ್ಕೆ ಈಗ ಸಾವಿರಾರು ರೂಪಾಯಿ ಇದ್ದಾಗ 1 ರೂಪಾಯಿ ಅಂದ್ರೆ ಆಗಿನ ಕಾಲಕ್ಕೆ 1 ರೂಪಾಯಿ ಕೊಟ್ರು. ತಮ್ಮ ನೀವು ಊಟ ಮಾಡ್ತೆ, ಏನ್ ಮಾಡ್ತಿ ಮಾಡು ಅಂತ ಕೊಟ್ಟು ಕಳಿಸಿದ್ರು. ಆ ಹುಡುಗ ಸಂತೋಷದಿಂದ ಹಾಲು ಕುಡಿದಷ್ಟು ಸಂತೋಷ ಆಗಿ ಹುಡುಕೋತ ಮನೆಗೆ ಹೋಗಿ ಮುಂದೆ 2 ವರ್ಷ ಕಳೆದು 2 ವರ್ಷ ಆದ ನಂತರ ಈಶ್ವರಚಂದ್ರ ವಿದ್ಯಾಸಾಗರ್ ಅವರು ಈಗ ದಾರಿಯಿಂದ ನಡೆದು ಹೊಂಟಿದ್ರು. ಆ ಕಡೆಯಿಂದ ಒಬ್ಬ ಹುಡುಗ ಬಂದು ಇವರ ಕಾಲಿಗೆ ನಮಸ್ಕಾರ ಮಾಡಿದ. ಯಾರ ತಮ್ಮ ನೀನು, ನನಗೆ ಗುರುತು ಹತ್ತಲಿಲ್ಲ ಅಂತ ಕೇಳಿದ್ರು. ಅವ ಹೇಳಿದ, ನನಗೆ ನಿಮ್ಮ ಗುರುತದ, ಆದ್ರ ನಿಮಗೆ ನನಗೆ ಗುರುತಿಲ್ಲ. ಯಾಕಂದ್ರೆ ಹಸಿದಾಗ ನನ್ನ ಪ್ರಾಣವನ್ನ ಉಳಿಸಿದಂತಹ ದೇವರು ಯಾರಾದ್ರೂ ಈ ಜಗತ್ತಿನಲ್ಲಿದ್ರೆ ಅದು ನೀವೇ ಅಂತ ಹೇಳಿದ. 2 ವರ್ಷದಿಂದ ನೆನಪದಲ್ಲಿ ನಿಮಗೆ ಇದೇ ದಾರಿಯಿಂದ ಹೋಗುವಾಗ 1 ರೂಪಾಯಿ ನನಗೆ ಕೊಟ್ಟಿದ್ರಿ. ಆ 1 ರೂಪಾಯಿದಿಂದ ನಾನು ಅವತ್ತು ಊಟ ಮಾಡಿದ್ದೀನಿ. ಅದೇ ಪೈಸೆಗಳನ್ನು ಓದಿ
ಈಗೂ ಅಲ್ಲ. 4 ಇರುವೆಗಳು ಓಡಾಡುತ್ತಿತ್ತು ಅಂದ್ರೆ ಒಂದ್ 4 ಕಾಳು ಸಕ್ಕರೆ ಹಾಕ್ರಿ, ಅದು ದಾನವೇ. ದಾನ ಅನ್ನುವಂಥದ್ದು ಮಾಡುವಾಗ ಅದಕ್ಕೆ ಹೇಳ್ತಾರಲ್ಲ, ಧರ್ಮರಾಜ ಕ್ಷೌರ ಮಾಡಿಕೊಳ್ಳಿಕ್ಕೆ ಕುಂತಾಗ ಯಾವನೋ ಒಬ್ಬ ಭಿಕ್ಷುಕ ಬಂದ, ಭಿಕ್ಷಾಂದೇಹಿ ಅಂತ ಕೇಳಿದ. ಅದು ಬಂಗಾರ ಬಟ್ಲಿತ್ತು, ಎಡಗೈದಿಂದ ಕೊಟ್ಟು ಬಿಟ್ಟ. ಅಲ್ಲೇ ಮಗಲು ಇದ್ದಂತಹ ಭೀಮ ಕೇಳಿದ, ಅಲ್ಲಣ್ಣ, ಎಲ್ಲರೂ ದಾನವನ್ನು ಬಲಗೈದಿಂದ ಕೊಡ್ತಾರೆ, ನೀ ಯಾಕೆ ಎಡಗೈದಿಂದ ಕೊಟ್ಟಿ ಅಂತ ಕೇಳಿದ. ಆಗ ಧರ್ಮರಾಜ ಹೇಳಿದ, ನೋಡಪ್ಪ, ಮನಸ್ಸು ಬಹಳ ಚಂಚಲ. ಎಡಗೈದಿಂದ ಬಂಗಾರ ಬಟ್ಲ ಬಲಗೈಕ್ಕೆ ಬರೋ ತನಕ ಅಂದ್ರ ಕೊಡಬೇಡ ಅಂತ ಮನಸ್ಸು ಹೇಳ್ತಂದ್ರೆ ಏನ್ ಮಾಡೋದು? ಅದಕ್ಕ ಕೊಡಬೇಕು ಅಂತ ಅನಿಸಿದ ಕ್ಷಣವೇ ಕೊಟ್ಟು ಬಿಟ್ಟೆ. ಎಡಗೈ ಆದ್ರೆ ಏನು, ಬಲಗೈ ಆದ್ರೆ ಏನು ಅಂತ ಧರ್ಮರಾಜ ಹೇಳಿದ. ಆಗ ದಾನ, ಧರ್ಮ, ಹಸಿದವರಿಗೆ ಊಟ, ನೀರಡಿಕೆಯಾದಂಥವರಿಗೆ ನೀರು, ಇದನ್ನೆಲ್ಲ ಕೊಡಬೇಕು. ಅದರಲ್ಲಿಯೇ ಧರ್ಮ ಇರ್ತದ. ಹಿಂದಿನ ಕಾಲಕ್ಕೆ ರಾಜ ಮಹಾರಾಜರು ಧರ್ಮದ ಕಾರ್ಯಗಳಂದ್ರೆ ಏನ್ ಮಾಡ್ತಿದ್ರು? ಅವಾಗ ಜನ ನಡ್ಕೋತ ಹೋಗ್ತಿದ್ರು. ಅದಕ್ಕೆ ಎರಡೂ ಬದಿಗಳಿಗೆ ಗಿಡ ಹಚ್ತಿದ್ರು. ಜನ ಬಿಸಿಲಾಗ ಹೋಗಬಾರ್ದು, ನೆರಳಲ್ಲಿ ನಡ್ಕೋತ ಹೋಗ್ಲಿ ಅಂತ ಹೇಳಿ. ಆ ಬಳಿಕ 10 ಕಿಲೋಮೀಟರ್ ಒಂದೊಂದು ಬಾವಿ ತೋಡಿಸ್ತಿದ್ರು. ಯಾಕಂದ್ರೆ ಜನ ನೀರಡಿಕೆ ಆದ್ರೆ ನೀರು ಕುಡಿಲಿ ಅಂತ ಹೇಳಿ. ಆ ನೀರಿನ ಮಗ್ಗಲಲ್ಲಿ ಒಂದು ಅನ್ನ ಛತ್ರ ಸ್ಥಾಪನ ಮಾಡ್ತಿದ್ರು. ಹಸಿದವರು ಇಲ್ಲಿ ಊಟ ಮಾಡಿ ಹೋಗ್ಲಿ. ಅಲ್ಲೇ ತಂದಲಿಕ್ಕೆ ಒಂದು ಧರ್ಮಶಾಲೆ ಅಂತ ಕಟ್ಟಿಸ್ತಿದ್ರು. ಅದರಲ್ಲಿ ವಿಶ್ರಾಂತಿ ಮಾಡ್ಲಿ ಅಂತ ಹೇಳಿ. ಅವತ್ತಾದ್ರೂ ಅದೇ ಧರ್ಮ ಕಾರ್ಯ, ಇವತ್ತಾದ್ರೂ ಅದೇ ಧರ್ಮ ಕಾರ್ಯ. ನಾವು ಇವತ್ತಿಷ್ಟು ಮುಂದುವರೆದೇವು ಅಂದ್ರೆ ಮಾಡುವುದೇನದ? ಹಸಿದವರಿಗೆ ಅನ್ನ ಹಾಕುವುದು ಬಹಳ ದೊಡ್ಡದು. ನೀವು ಬಂಗಾರ ದಾನ ಮಾಡಿದ್ರು ಕೂಡ ಅಷ್ಟು ಪುಣ್ಯ ಬರುವುದಿಲ್ಲ. ಒಬ್ಬ ಹಸಿದವನಿಗೆ ಊಟ ಮಾಡಿಸುವುದರಿಂದ ಅಷ್ಟು ಪುಣ್ಯ ಬರ್ತದೆ. ನೀರಡಿಕೆ ಆದಂತವನಿಗೆ ನೀವು ರೊಕ್ಕ ಕೊಟ್ರ ಆತನ ನೀರಡಿಕೆ ಹೋಗುವುದಿಲ್ಲ, ನೀರು ಕೊಟ್ರ ಮಾತ್ರ ನೀರಡಿಕೆ ಹೋಗ್ತದೆ. ಅದೇ ರೀತಿಯಾಗಿ ಈಗಿಷ್ಟೆಲ್ಲ ಬಿಸಿಲಿನ ತಾಪ ಅದಲ್ಲ, ಇದು ಹೋಗಬೇಕಾದ್ರೆ ಏನ್ ಮಾಡಬೇಕು? ಊರಲ್ಲಿ ಎಲ್ಲರೂ ಗಿಡಗಳನ್ನು ಹಚ್ಚಬೇಕು. ಆವಾಗ ಮಾತ್ರ ಬಿಸಿಲಿನ ತಾಪ ಕಡಿಮೆ ಆಗುತ್ತದೆ, ಎಲ್ಲರೂ ಸುಖಿಯಾಗಿರ್ಲಿಕ್ಕೆ ಸಾಧ್ಯ. ರೈತರು ಜಾಣರಾದ್ರ ಇಡೀ ಜಗತ್ತನ್ನೇ ಬದುಕಿಸ್ತಾರ. ಅವರು ಒಂದು ವೇಳೆ ದಡ್ಡರಾದ್ರು ಅಂದ್ರೆ ಜಗತ್ತನ್ನೇ ಕೊಂದು ಬಿಡ್ತಾರೆ. ಯಾಕೆ? ಈಗ ಒಡ್ಡಿನಲ್ಲಿ ಗಿಡಗಳಿದ್ದು ಮೊದಲಿನ ಕಾಲಕ್ಕೆಲ್ಲ ದೊಡ್ಡ ದೊಡ್ಡ ಗಿಡಗಳು. ಈಗ ರೈತರು ಏನ್ ಮಾಡಿದ್ರು? ಹಕ್ಕಿ ಬಂದ ನಮ್ಮ ಹೊಲ ಹಾಳು ಮಾಡ್ತಾವ, ನೆರಳು ಬಿದ್ದು ನಮ್ಮ ಹೊಲದಾಗ ಬೆಳೆ ಬರುದಿಲ್ಲ ಅಂತ ಎಲ್ಲ ಒಡ್ಡಿನ ಮೇಲಿನ ಗಿಡ ಎಲ್ಲ ಕಳೆದು ಹೊಲದಾಗ ಹೋಗಿ ನಿಂತ್ರ ಮರುಭೂಮಿಯಲ್ಲಿ ನಿಂತಂತೆ ಆಗುತ್ತದೆ ಈಗಿನ ಕಾಲಕ್ಕೆ. ಹಿಂಗಾದ್ರ ಮಳೆ ಬರೋದು ಯಾವಾಗ? ಬ್ಯಾಸಿಗಂದ್ರೆ ಇದು ಯಾವ ರೀತಿಯಾದಂತ ಬಿಸಿಲದ ಅಂದ್ರ ಜಾಗತಿಕ ವಿಜ್ಞಾನಿಗಳು ಹೇಳ್ತಾರ, ಇದು ಜಾಗತಿಕ ತಾಪಮಾನ. ಇದೇ ರೀತಿ ಉಷ್ಣತಾ ಹೆಚ್ಚಾಕೋತ ಹೋಯ್ತು ಅಂದ್ರ ಇದೆಲ್ಲ ಮರುಭೂಮಿ ಹಾಕೋತ ಹೋಗ್ತದೆ. ಆದ್ದರಿಂದ ನಿಮ್ಮ ಮಕ್ಕಳು, ಮೊಮ್ಮಕ್ಕಳು, ಈಗ ತೊಟ್ಟಿಲಲ್ಲಿರುವಂತ ಸಣ್ಣ ಮಕ್ಕಳೆಲ್ಲ ಬದುಕಬೇಕಾದ್ರೆ ನೀವೇನ್ ಮಾಡ್ಬೇಕು? ಗಿಡ ಹಚ್ಚಬೇಕು. ನೆರಳು ಬೀಳ್ತದ ಅಂತ ಹೇಳಿ ಗಿಡ ಬೆಳೆದ್ರಿ ಅಂದ್ರ ಇಡೀ ನಿಮ್ಮ ವಂಶವನ್ನೇ, ಊರನ್ನೇ ಸರ್ವನಾಶ ಮಾಡುವಂತ ಬರಗಾಲ ಇವೆಲ್ಲ. ವಿಚಾರ ಮಾಡ್ಯಾರೇನು? ಈಗ ಒಂದು 10-15 ವರ್ಷದಿಂದ 20 ವರ್ಷದಿಂದ ಮಳೆ ಕಡಿಮೆ ಹಾಕೋತ ಹೋಯ್ತು. ಈ ವರ್ಷ ಮಳೆನೇ ಆಗಲಿಲ್ಲ. ಯಾಕೆ ಮಳೆ ಆಗಲಿಲ್ಲ ಅಂದ್ರೆ ಗಿಡ ಎಲ್ಲದಕ್ಕೆ ಮಳೆ ಆಗಲಿಲ್ಲ. ಮಳೆ ಅದೇನು ಮೋಡಗಳು ಊರಾಗ ಸಾವುಕಾರದನು ಅದಕ್ಕೆ ಮಳೆ ಆಗೋನು ಅಂತ ಸಾವುಕಾರನ ಕರೆಗೆ ಹೋಗುವುದಿಲ್ಲ. ಊರೊಳಗ ಯಾರೋ ಅದಾನ ಅಂತ ತಿಳ್ಕೊಂಡು ಅವರು ಮಾತ್ರ ಮೋಡಗಳು ಕೇಳುವುದಿಲ್ಲ. ಊರೊಳಗ ಗಿಡಗಳಿದ್ದು ಅಂದ್ರೆ ಮಾತ್ರ ಮೋಡಗಳನ್ನ ಜಗ್ತವ, ಮಳೆ ಆಗುತ್ತದೆ. ಹೀಗಾಗಿ ಗುರುನಮನ, ಪರಮ ಪೂಜ್ಯ ಬುದ್ಧೀಜಿಯವರ ಸ್ಮರಣೆಯ ನಿಮಿತ್ತವಾಗಿ ಗುರುನಮನ ಮಾಡೋದಂದ್ರೆ ಏನು? ಅಪ್ಪುಗಳು ಎಲ್ಲಿ
ಹಚ್ಚ್ರಿ ಅಂತ ಹೇಳ್ತಿದ್ರು, ಸ್ವತಃ ತಾವು ಹಚ್ತಿದ್ರು. ಬುದ್ಧೀಜಿಯವರು ಬರ್ತಾರಂದ್ರ ಏನ್ ಅರಮನೆಯನ್ನು ಕಟ್ರಿ ಅವಾಗ ನಾ ಬರ್ತಾನ ಊರಿಗೆ ಅಂತ ಹೇಳ್ತಿರ್ಲಿಲ್ಲ, ಗಿಡ ಹಚ್ಚ್ರಿ ನಾ ಊರಿಗೆ ಬರ್ತಾನ ಅಂತ ಅಪ್ಪುಗಳು ಯಾವಾಗಲೂ ಹೇಳ್ತಾ ಇದ್ರು. ಅದಕ್ಕ ನಾವು ಸಿದ್ದೇಶ್ವರಪ್ಪಗಳ ಆರಾಧನೆ ಮಾಡ್ತೀವಿ, ಅವ್ರನ್ನ ನೆನೆಸ್ತೀವಿ, ಅವ್ರು ಹೇಳಿದಂಗ ನಡಿತೀವಿ ಅನ್ನೋ ಇಚ್ಛಾ ಇತ್ತು ಅಂದ್ರ ಒಂದು ಹೊಲದಾಗ ಕನಿಷ್ಠ ಅಂದ್ರ ಒಂದು 10 ಗಿಡ ಆದ್ರೂ ಹಚ್ಚ್ರಿ. ಅದರಿಂದ ಶಾಶ್ವತವಾಗಿ ನಾವು ಅಪ್ಪುಗಳನ್ನ ಪೂಜೆ ಮಾಡಿದಂಗ ಆಗ್ತದ, ಅವರ ಮಾತಿಗೆ ಬೆಲೆ ಕೊಟ್ಟಂತೆ ಆಗುತ್ತದೆ. ಅದಕ್ಕ ಇದು ನಿಮ್ಮ ಊರ ಗುಣಕಿ ಗ್ರಾಮ ಬಹಳಷ್ಟು ಪವಿತ್ರ ಆದ. ಈ ಕಾಲದಲ್ಲಿಯೂ ಇದೆಲ್ಲ ಧರ್ಮ ಕಾರ್ಯಗಳನ್ನ ತಾವು ಮಾಡ್ಕೊಂಡು ಹೊಂಟೇರಿ. ಇದೊಂದು ಬಹಳ ಸಂತೋಷದ ವಿಚಾರ. ಅಪ್ಪುಗಳು ಯಾವಾಗಲೂ ಹೇಳ್ತಾ ಇದ್ರು, ಊರು ಸ್ವರ್ಗವಾಗಿರ್ಬೇಕಾಗಿತ್ತು ಅಂದ್ರ ಯಾರೂ ಜಗಳಾಡ್ಲಾಕ್ ಹೋಗ್ಬೇಡ್ರಿ, ಊರೊಳಗ ಆ ಜಾತಿ ಈ ಜಾತಿ ಅಂತ ಬಡದಾಡಬೇಡ್ರಿ, ಆ ಪಕ್ಷ ಈ ಪಕ್ಷ ಅಂತ ಜಗಳ ಮಾಡ್ಲಾಕ್ ಹೋಗ್ಬೇಡ್ರಿ, ಇಡೀ ಊರೆಲ್ಲ ಒಂದೇ ಮನೆ ಅಂತ ತಿಳಿದುಕೊಂಡು ನೀವು ಬದುಕಿದ್ರಿ ಅಂದ್ರ ಅದೇ ಊರಲ್ಲಿ ಶ್ರೀಶೈಲದ ಮಲ್ಲಿಕಾರ್ಜುನ ಇಲ್ಲೇ ನೆಲೆಸ್ತಾನ. ಮತ್ತೆ ನೀವು ಶ್ರೀಶೈಲಕ್ಕೆ ಹೋಗಬೇಕಾಗಿಲ್ಲ, ಆ ಮಲ್ಲಯ್ಯನೇ ಇಲ್ಲೇ ಬಂದು ವಾಸ ಮಾಡ್ತಾನ. ನಡೆದಾಡುವ ದೇವರು ಇಲ್ಲೇ ಬಂದ ನಿಮ್ಮ ಊರಲ್ಲೇ ವಾಸ ಮಾಡ್ತಾರೆ. ಯಾಕಂದ್ರ ಅವ್ರು ಹೇಳಿದ ನಾವು ನಡ್ಕೋಬೇಕು. ಅದೇ ರೀತಿಯಾಗಿ ಊರ ಸ್ವಚ್ಛ ಇರಬೇಕು, ಇದು ಅಪ್ಪುಗಳ ವಿಚಾರ. ಅದೇ ರೀತಿಯಾಗಿ ಊರಲ್ಲಿ ಎಲ್ಲರೂ ಗಿಡಗಳನ್ನು ಹಚ್ಚಬೇಕು. ನಿಮ್ಮ ಮಗು ಹುಟ್ಟಿದಂತಹ ಆ ಮಗು ನೆರಳೊಳಗಿರ್ಬೇಕಂತ ಬಯಸಿದ್ರಿ ಅಂದ್ರೆ ಗಿಡ ಹಚ್ಚ್ರಿ. ಅದು ಕೂಡ ಮಳೆಯಲ್ಲಿ ಆಟ ಆಡಬೇಕು ಅಂತ ನಿಮ್ಮ ಕನಸು ಇತ್ತು ಅಂದ್ರ ನೀವು ಇವತ್ತೇ ಗಿಡ ಹಚ್ಚ್ರಿ. ಅದು 100 ವರ್ಷ ನಿಮ್ಮ ಮಗು ಬದುಕಬೇಕು ಅನ್ನುವ ಕನಸ ನಿಮ್ಮದಿತ್ತು ಅಂದ್ರೆ ಗಿಡ ಹಚ್ಚ್ರಿ. ಅವಾಗ ಮಾತ್ರ ಇದೆಲ್ಲವೂ ಸಾಧ್ಯ ಆಗುತ್ತೆ. ಹೀಗಾಗಿ ಈ ಮಲ್ಲಿಕಾರ್ಜುನನ ಕೃಪೆಯಿಂದ ಇಲ್ಲಿ 4 ದಿವಸಗಳ ಕಾಲ ಸತ್ಸಂಗ ನಡೀತು. ತಾವೆಲ್ಲರೂ ಶ್ರದ್ಧೆಯಿಂದ ಇದರಲ್ಲಿ ಭಾಗವಹಿಸಿದ್ರಿ. 4 ಮಾತುಗಳನ್ನು ನೆನಪಿಡಬೇಕು. ತಾಯಿಯನ್ನು ದೇವರು ಅಂತ ಭಾವಿಸುವುದು, ಹಾಗೆ ತಾಯಿಯ ಸೇವೆಯನ್ನು ಮಾಡುವುದು. ಪಿತೃದೇವೋ ಭವ, ತಂದೆಯನ್ನ ದೇವರು ಅಂತ ತಿಳ್ಕೋಬೇಕು, ತಂದೆಯ ಸೇವೆಯನ್ನು ಮಾಡಬೇಕು. ಆಚಾರ್ಯ ದೇವೋ ಭವ, ನಮಗ ಯಾರೇ ದೊಡ್ಡವರು ಸಣ್ಣವರು 4 ಮಾತು ಹೇಳಿದ್ರು ಅಂದ್ರೆ ಅವರನ್ನೇ ಗುರುಗಳು ಅಂತ ತಿಳಿದುಕೊಂಡು ಅವರ ಸೇವೆ ಮಾಡಬೇಕು, ಅವರನ್ನ ದೇವರು ಅಂತ ತಿಳ್ಕೋಬೇಕು. ಯಾರು ಅಪರಿಚಿತರು, ಯಾರು ಅನಾಥರು, ಅವರು ಅತಿಥಿಗಳು, ಅವರನ್ನು ಕೂಡ ನಾವು ದೇವರು ಅಂತ ತಿಳಿದುಕೊಂಡು ಅವರ ಸೇವೆ ಮಾಡಬೇಕು. ಇಷ್ಟು ಮಾಡಿದ್ದೇ ಆದರೆ ಪರಮಾತ್ಮ ಸದಾ ಕಾಲದಲ್ಲಿಯೂ ನಮ್ಮ ಮನೆಗಳಲ್ಲಿ, ನಮ್ಮ ಊರಿನಲ್ಲಿ ನೆಲೆಸ್ತಾನ. ಎಲ್ಲಿ ಪರಮಾತ್ಮನ ಕೃಪಾ ಇರ್ತದ ಅಲ್ಲಿ ಮಳೆ, ಬೆಳೆ, ಶಾಂತಿ, ಸಮೃದ್ಧಿ ಎಲ್ಲವೂ ನೆಲೆಸ್ತಾವ. ಇದೆಲ್ಲ ನೆಲೆಸಬೇಕಾದ್ರೆ ಊರು ಸ್ವಸ್ಥವಾಗಿರಬೇಕು, ಆರೋಗ್ಯವಂತವಾಗಿರಬೇಕು, ಶಾಂತ ಇರಬೇಕು, ಊರು ಶ್ರೀಮಂತ ಆಗಬೇಕು. ಅದರಿಂದ ಬರೀ ರೊಕ್ಕದಿಂದ ಅಷ್ಟೇ ಅಲ್ಲ, ನೀತಿಯಿಂದ, ಚಾರಿತ್ರ್ಯದಿಂದ, ಧರ್ಮದಿಂದ ಶ್ರೀಮಂತವಾಗಬೇಕು. ಅಂಥ ಊರ ಈ ಗುಣಕಿ ಗ್ರಾಮ ಆಗಲಿ. ಅದಕ್ಕೆ ಕೃಪೆ ಮಲ್ಲಿಕಾರ್ಜುನ ಮತ್ತು ಎಲ್ಲ ಸಂತ ಮಹಾತ್ಮರು, ಪರಮ ಪೂಜ್ಯ ಬುದ್ಧೀಜಿಯವರ ಕೃಪೆ ಸದಾಕಾಲ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥಿಸಿ 1-2 ಮಾತುಗಳು ಶ್ರೀ ಗುರು ಚರಣಕ್ಕೆ ಸಮರ್ಪಿತ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.